ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟಿಯಾಗಿ ಮಿಂಚಿದ ನಟಿ ವಿಜಯಲಕ್ಷ್ಮಿ. ದಿಗ್ಗಜ ನಟರಾದ ವಿಷ್ಣುವರ್ಧನ್, ಅಂಬರೀಷ್, ಶಿವರಾಜ್‌ಕುಮಾರ್ ಸೇರಿದಂತೆ ಹಲವು ಭಾಷೆಗಳ ಖ್ಯಾತ ನಟರೊಂದಿಗೆ ತೆರೆ ಹಂಚಿಕೊಂಡಿದ್ದ ಈ ನಟಿಯ ಜೀವನ ಇಂದು ಸಂಕಷ್ಟದ ಹಾದಿಯಲ್ಲಿದೆ. ಈಗ ನಟಿ ವಿಜಯಲಕ್ಷ್ಮಿ ಮಾಡಿರುವ ಭಾವುಕ ಮನವಿ ಮತ್ತೊಂದು ಸುದ್ದಿಯಾಗಿದೆ. ನಮ್ಮ ಅಕ್ಕ ಉಷಾ ಅವರು ಕೂಡ ಹಲವಾರು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸೊ ಹೇಳಬೇಕು ಅಂತ ಹೇಳಿದ್ರೆ ಅವರು ಕೂಡ ಒಂದು ರೀತಿಯಾಗಿ 90ಸಲ್ಲಿ ತುಂಬಾ ಚೆನ್ನಾಗಿ ಫಿಲಮ್ ಮಾಡಿಸಿರೋ ಅಂತಹ ನಟಿ ಅಂತ ಹೇಳ್ಬೋದು. ಉಷಾ ಅವರ ಕುಟುಂಬದ ವಿಚಾರವನ್ನು ಉಲ್ಲೇಖಿಸಿರುವ ವಿಜಯಲಕ್ಷ್ಮಿ ಈ ಪರಿಸ್ಥಿತಿಗೆ ನಟಿ ಜಯಪ್ರದಾನೇ ಕಾರಣ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಹೇಳುವ ಪ್ರಕಾರ ತಮ್ಮ ಅಕ್ಕ ಉಷಾ ಅವರು ಜಯಪ್ರದಾ ಅವರ ಸಹೋದರನನ್ನು ವಿವಾಹ ಆಗಿದ್ದರು. ಆದರೆ ಕುಟುಂಬದಲ್ಲಿ ಉಂಟಾದ ಭಿನ್ನಾಭಿಪ್ರಾಯಗಳ ನಂತರ ಉಷಾ ಅವರ ಮಗ ಈಗ ಜಯಪ್ರದಾ ಅವರ ಆರೈಕೆಯಲ್ಲಿದ್ದಾನೆ ಎನ್ನಲಾಗಿದೆ. ತನ್ನ ಮಗನನ್ನು ತಾಯಿಯ ಬಳಿ ಬರಲು ಅವಕಾಶ ನೀಡುತ್ತಿಲ್ಲ ಎಂಬುದು ವಿಜಯಲಕ್ಷ್ಮಿ ಅವರ ಆರೋಪ. ನನ್ನ ಅಕ್ಕ ತನ್ನ ಮಗನನ್ನು ಒಮ್ಮೆಯಾದರೂ ನೋಡಬೇಕು ಎಂದು ಎಷ್ಟೇ ಕೇಳಿದರೂ ಅವಕಾಶ ಕೊಡುತ್ತಿಲ್ಲ. ಮಗನ ನೆನಪಿನಲ್ಲಿ ನನ್ನ ಅಕ್ಕ ಮಾನಸಿಕವಾಗಿ ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಎಂದು ವಿಜಯಲಕ್ಷ್ಮಿ ಭಾವುಕವಾಗಿ ಹೇಳಿದ್ದಾರೆ ಎಂದು ವರದಿಯಾಗಿದೆ. ಇದರ ಜೊತೆಗೆ ನನ್ನ ಆರ್ಥಿಕ ಪರಿಸ್ಥಿತಿಯು ತುಂಬ ಹದಗೆಟ್ಟಿದೆ. ಮನೆ ಬಾಡಿಗೆ ಕಟ್ಟಲು ಸಾಧ್ಯವಾಗ್ತಿಲ್ಲ. ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಜನರ ಮುಂದೆ ಕಣ್ಣೀರಿಟ್ಟು ಮನವಿ ಮಾಡಿದ್ದಾರೆ. ಆದರೆ ಗಮನಿಸಬೇಕಾದ ವಿಷಯ ಏನಂದರೆ, ಇವು ವಿಜಯಲಕ್ಷ್ಮಿ ಅವರ ಆರೋಪಗಳು ಮತ್ತು ಹೇಳಿಕೆಗಳು ಮಾತ್ರ. ಈ ಆರೋಪಗಳಿಗೆ ಸಂಬಂಧಿಸಿದಂತೆ ಜಯಪ್ರದಾ ಅವರಿಂದ ಸಾರ್ವಜನಿಕವಾಗಿ ಯಾವುದೇ ಪ್ರತಿಕ್ರಿಯೆ ಅಥವಾ ದೃಢೀಕರಣ ಲಭ್ಯವಾಗಿಲ್ಲ. ಆದ್ದರಿಂದ ಈ ವಿಷಯದಲ್ಲಿ ಎರಡೂ ಕಡೆಯ ಹೇಳಿಕೆಯನ್ನು ಪರಿಗಣಿಸೋದು ಮುಖ್ಯ. ಒಂದು ಕಾಲದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದ ನಟಿಯೊಬ್ಬರು ಇಂದು ಸಹಾಯಕ್ಕಾಗಿ ಜನರ ಮುಂದೆ ಕೈಚಾಚುವ ಪರಿಸ್ಥಿತಿಗೆ ಬರುವುದು ಅಭಿಮಾನಿಗಳ ಮನಸ್ಸಿಗೆ ನೋವುಂಟು ಮಾಡಿದೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೆಯೇ ಪಾಡ್ಕಾಸ್ಟ್ ಒಂದರಲ್ಲಿ ಕೇಳ್ಕೊಂಡಿದ್ದಾರೆ, ದಯವಿಟ್ಟು ಸಹಾಯ ಮಾಡಿ ಅಂತೇಳಿ. ತುಂಬ ಬೇಜಾರಾಗುತ್ತೆ, ಹೇಗಿದ್ದ ನಟಿ ಹೇಗಾಗ್ಬಿಟ್ರಲ್ವಾ ಅಂಥೇಳಿ. ನೋಡಿ, ಅವ್ರಿಗೆ ಯಾರಾದರೂ ಸಹಾಯ ಮಾಡೋದಿದ್ದರೆ ಆ ಒಂದು ಪಾಡ್ಕಾಸ್ಟ್ ಏನು ರಾಜೇಶ್ ರಿವೆಲ್ಸ್ ಅಂತ ಇದೆಯಲ್ಲ, ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವರ ಅಕೌಂಟ್ ನಂಬರ್ ಹಾಗೆಯೇ ಅವರ ಒಂದು FSC ಕೋಡ್ ಕೂಡ ಹಾಕಿದ್ದಾರೆ. ಪ್ಲೀಸ್ ಅವರಿಗೆ ಸಹಾಯ ಮಾಡೋ ಮನಸ್ಸಿದ್ರೆ ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ ಇವರಿಗೆ. ಟೇಕ್ ಕೇರ್ ಎಲ್ರಿಗೂ. ಮತ್ತಷ್ಟು ಸುದ್ದಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ವೀಡಿಯೋಸೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.